ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಆಯಿತಾ ಸಬ್ಸ್ಕ್ರೈಬು? ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ SSP ಸ್ಕಾಲರ್ಶಿಪ್ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ. ಇದು PUC ಸ್ಟೂಡೆಂಟ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ, ಅಂದರೆ ಯಾರು 10th ಪಾಸ್ ಫಸ್ಟ್ ಜನ ಆಗಿರ್ತೀರಾ ಅವರು ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಡಿ. ಏನೇನು ಡಾಕ್ಯುಮೆಂಟ್ಸ್ ಅಪ್ಪ ಅಂದರೆ ನಿಮ್ಮ ಒಂದು ಆಧಾರ್ ನಂಬರ್ ಬೇಡ, ಆಧಾರ್ ನಂಬರ್ ಅದು ಆಲ್ರೆಡಿ ಜನರೇಟ್ ಆಗಿರುತ್ತೆ. ಸೊ ಇದು SSLC ಮಾರ್ಕ್ಸ್ ಕಾರ್ಡು ಮತ್ತು SATS ನಂಬರು ಇದನ್ನು ರೆಡಿ ಇಟ್ಕೊಳ್ಳಿ. ವಿಡಿಯೋದಲ್ಲಿ ನಾನು ಹೋಗ್ತಾ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕಂಪಲ್ಸರಿ ಇರಲೇಬೇಕು. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮಗೆ SSPದು ID ಇರಬೇಕು ಮತ್ತು ಪಾಸ್ವರ್ಡ್ ಅಂತೂ ಇರಲೇಬೇಕು. ಅದು SSP ಸ್ಕಾಲರ್ಶಿಪ್ ಅದು ID ಪಾಸ್ವರ್ಡ್ ನಿಮಗೆ ಮೆಸೇಜ್ ಮೂಲಕ ನಿಮ್ಮ ಮೊಬೈಲ್ಗೆ ಬಂದಿರುತ್ತೆ. ಅದು ಹೇಗೆ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬಂದಿರುತ್ತೆ. ಡಿಯರ್ ಅಲ್ಲಿ ನಿಮ್ಮ ನೇಮ್ ಇರುತ್ತೆ. ಯುವರ್ ಸ್ಕಾಲರ್ಶಿಪ್ ಅಕೌಂಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ. ಯುವರ್ ಯೂಸರ್ ID ಈಸ್ ಅಂತ ಹಾಕಿ ಅಲ್ಲಿ ಒಂದು ನಂಬರ್ ಇರುತ್ತೆ. ಅದೆಷ್ಟು ಡಿಜಿಟ್ ಇರುತ್ತೆ ಅಂದರೆ ಅದೊಂದು 11 ಡಿಜಿಟ್ ನಂಬರ್ ಆಗಿರುತ್ತೆ. ಆ್ಯಂಡ್ ಪಾಸ್ವರ್ಡ್ ಈಸ್ ನೀವೇನು ಪಾಸ್ವರ್ಡ್ನ ಕೊಟ್ಟಿರ್ತೀರ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಅದು ನಿಮ್ಮ ಪಾಸ್ವರ್ಡ್ ಆಗಿರುತ್ತೆ. ಸೊ ಇದನ್ನು ನೀವು ವಿದ್ಯಾರ್ಥಿ ಲಾಗಿನ್ ಅಂತ ಇರುತ್ತಲ್ಲ ಪೋರ್ಟಲ್ SSP ಪೋರ್ಟಲಲ್ಲಿ ಅಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ನೀವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡೋದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವಾಗ ವಿಡಿಯೋ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮೊದಲನೇದಾಗಿ ನೀವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ರೈಟ್ ಸೈಡ್ ಮುಟಾಟಿದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸರ್ಚ್ ಬಾರ್ ಓಪನ್ ಆಗುತ್ತೆ. ಅಲ್ಲಿ SSP ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಸರ್ಚ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಫಸ್ಟ್ ಕಾಣಿಸ್ತಿದೆಯಲ್ಲ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ರೆಡಿ ID ಕ್ರಿಯೇಟ್ ಆಗಿರೋದ್ರಿಂದ ರೈಟ್ ಸೈಡ್ ಇದೆಯಲ್ಲ ಗ್ರೀನ್ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ವಿದ್ಯಾರ್ಥಿ ಲಾಗಿನ್ ID ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ವಿದ್ಯಾರ್ಥಿ ಲಾಗಿನ್ ID ಪಾಸ್ವರ್ಡ್ ಹೇಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು. ಮೆಸೇಜ್ ಮೂಲಕ ನಿಮಗೆ ಬಂದಿರುತ್ತದು. ಅದಾದಮೇಲೆ ನೀವು ಕ್ಯಾಪ್ಚಾನ ಎಂಟ್ರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾನ ನೋಡ್ಕೊಂಡು ಸರಿಯಾಗಿ ಎಂಟ್ರ್ ಮಾಡಿ. ಸ್ಮಾಲ್ ಲೆಟ್ರ್, ಕ್ಯಾಪಿಟಲ್ ಲೆಟ್ರು ಮತ್ತು ನಂಬರ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಆಮೇಲೆ ವಿದ್ಯಾರ್ಥಿಗಳ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ 3 ಲೈನ್ಸ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಅಲ್ಲಿ ಅಪ್ಲೈ ಫಾರ್ postmatric ಸ್ಕಾಲರ್ಶಿಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಲ್ಯಾಂಗ್ವೇಜನ್ನು ಕೂಡ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು ಇಂಗ್ಲೀಷ್ ಹಾಗೂ ಕನ್ನಡ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ 4 ಸ್ಟೆಪ್ಸ್ ಇರುತ್ತೆ. 4 ಸ್ಟೆಪ್ಸು ನೀವು ಫಿಲ್ ಮಾಡಬೇಕು. ಅದು ಹೇಗೆ ಫಿಲ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲೊಂದು ಕೊಟ್ಟಿದ್ದಾರೆ ಗ್ರೀನ್ ಕಲರ್ ಬಾಕ್ಸಲ್ಲಿ. ಅದೇನಿದೆ ಅಂದರೆ ಸ್ಟೆಪ್ 3 ಇಸ್ ರಿಲೇಟೆಡ್ ಟು ಅಟೆಸ್ಟೇಷನ್ ಆ್ಯಂಡ್ ಡಿಸೇಬಲ್ಡ್ ಫಾರ್ PUC, ITI, GTTC, ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್, ಡಿಪ್ಲೊಮಾ ಇನ್ ನರ್ಸಿಂಗ್, ಡಿಪ್ಲೊಮಾ ಇನ್ ಎಜುಕೇಷನ್, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್, ಡಿಪ್ಲೊಮಾ ಇನ್ ಫಾರ್ಮಸಿ ಸ್ಟೂಡೆಂಟ್ಸ್. ಅಬೌವ್ ಕೋರ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಎಂಟರ್ ಫೈನಲ್ ಸ್ಟೆಪ್ details after step 2. Step 3 is related to attestation and is not required for the above courses. ಇದರ ಅರ್ಥ ಏನಂದರೆ ಸ್ಟೆಪ್ 3 ಇಲ್ಲಿ ಯಾವ್ಯಾವ ಕೋರ್ಸ್ ಕೊಟ್ಟಿದ್ದಾರಲ್ಲ PUC, ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್ ಈ ಥರ ಕೋರ್ಸ್ ಕೊಟ್ಟಿದ್ದಾರಲ್ಲ ಅವರಿಗೆ ರಿಲೇಟೆಡ್ ಆಗಲ್ಲ. ಇದು ಓನ್ಲಿ ಬ್ಯಾಚುಲರ್ ಡಿಗ್ರಿ ಯಾರು ಮಾಡ್ತಾಯಿದ್ರು ಅವ್ರಿಗೆ ಮಾತ್ರ ರಿಲೇಟೆಡ್ ಆಗುತ್ತೆ. ಸೊ PUC, ITI ಮಾಡ್ತಾರೋರು, ಡಿಪ್ಲೊಮಾ ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ಮೊದಲನೇದಾಗಿ ನಾವು ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ನೀವು SSLC ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. SSLC ಆಗಿರೋ SSLC, CBSE, ICSE ಅಥವಾ ಅದರ್ ಸ್ಟೇಟ್ ಬೋರ್ಡ್ ಆಗಿದ್ದರೆ ಅದರ್ ಸ್ಟೇಟ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಎಂಟರ್ ಸರ್ಟಿಫಿಕೇಟ್ಸ್ ಡೀಟೇಲ್. ಪರ್ಸ್ನಲ್ ಡೀಟೇಲ್ಸ್ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನೀವು ಅಕೌಂಟ್ ಕ್ರಿಯೇಟ್ ಮಾಡೋಕೆ ಕೊಟ್ಟಿರ್ತೀರಲ್ಲ ಅದು. ಸೊ ಇವಾಗ ಮೊದಲನೇದಾಗಿ ಎಂಟರ್ SSLC ಡೀಟೇಲ್ಸ್ ಅಂದರೆ ಇಲ್ಲಿ ನೀವು SSLC ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗುತ್ತೆ. 11 ಡಿಜಿಟ್ ಇರುತ್ತೆ ಅದು SSLC ರಿಜಿಸ್ಟ್ರೇಷನ್ ನಂಬರು. ಅದನ್ನು ಫಿಲ್ ಮಾಡಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಅಂತ ಕೇಳಿದ್ದಾರೆ. ನೀವು ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಿ SSLCನ ಅಂತ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಫಿಲ್ ಮಾಡಾದಮೇಲೆ ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲೇ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ನೇಮ್ ಬರುತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮ್ ಯಾವ ರೀತಿ ಇರುತ್ತೋ ಆ ರೀತಿ ಡಿಸ್ಪ್ಲೇ ಆಗುತ್ತೆ. ಆಮೇಲೆ ಇಯರ್ ಆಫ್ ಪಾಸ್, ಡೇಟ್ ಆಫ್ ಬರ್ತು ಬರುತ್ತೆ. ಅದಾದಮೇಲೆ ರಿಲಿಜನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಲಿಜನ್ ಆದಮೇಲೆ ಕ್ಯಾಟಗರಿ, ಯಾವ ಕ್ಯಾಟಗರಿ ಅಂಡರಲ್ಲಿ ಬರ್ತೀರೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇನ್ ಕೇಸ್ ನೀವು ಸೆಲೆಕ್ಟ್ ಮಾಡಿದ್ದು ಕ್ಯಾಸ್ಟ್ಗೆ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳ್ತಂದರೆ ನಿಮ್ಮ ಹತ್ರ ಕಂಪಲ್ಸರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲೇಬೇಕು. ಅಂದರೆ ಅದರದೊಂದು RD ನಂಬರ್ ಸಾಕು.
ಸೆಲೆಕ್ಟ್ ಇನ್ಕಮ್ ರೇಂಜ್ ಅಂದರೆ ನಿಮ್ಮ ಫ್ಯಾಮಿಲಿ ಒಂದು ಇನ್ಕಮ್ ಬಿಲೋ 1 lakh ಆರ್ ಅಬೋ 1 lakh ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ನು ಬಿಲೋ 1 lakh, ಸೆಕೆಂಡ್ ಆಪ್ಷನ್ನು ಅಬೋ 1 lakh. ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಹೆಂಗಿರುತ್ತೋ ಹಂಗೆ ಕ್ಲಿಕ್ ಮಾಡಿ. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳಿದ್ದಾರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಒಂದು RD ಅಂತ ಸ್ಟಾರ್ಟ್ ಆಗಿರುತ್ತೆ, ಅದೊಂದು ನಂಬರ್ ಇರುತ್ತೆ, ಅದು RDಯಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ನೀವು RDಯಿಂದನೇ ಎಂಟರ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲೆ ಚೆಕ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಬರುತ್ತೆ, ಯಾವ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರ ಹೆಸರಲ್ಲಿದೆ, ಆಮೇಲೆ ಅದರಲ್ಲಿ ಯಾವ ಕ್ಯಾಸ್ಟ್ ಇದೆ, ಆಮೇಲೆ ಅದರಲ್ಲಿ ಇನ್ಕಮ್ ಕೂಡ ಎಂಟ್ರ್ ಆಗಿರುತ್ತಲ್ಲ ಅದ್ರ ಫುಲ್ ಡೀಟೇಲ್ಸ್ ಬರುತ್ತೆ, ನೀವು ನೋಡ್ಕೋಬೋದು ಕೆಳಗಡೆ ಅದೇ ಬಂದಿರೋದು. ಆಮೇಲೆ ನೀವು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ನೀವು ಪ್ರೊವೈಡ್ ಮಾಡಿರೋ ನೇಮು ಯಾವ್ಯಾವ ಆಧಾರ್ ಕಾರ್ಡಲ್ಲಿ ಈ ರೀತಿ ಇದೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಈ ರೀತಿ ಇದೆ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನೀವು ಎಲ್ಲ ಕಡೆ ಸೇಮ್ ನೇಮ್ ಇದ್ದು ಅದು ಮ್ಯಾಚ್ ಆಗ್ತಾ ಇದೆ ಅಂದರೆ ಹೌದು ಅಂತ ಕೊಡಿ. ಆಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಸೇಬಿಲಿಟಿ ಡೀಟೇಲ್ಸ್ ಅಂದರೆ ಇದೊಂದು ವಿಕಲಚೇತನರ ಅಂತ ಕೇಳಿದ್ದಾರೆ. ನೀವು ಹೌದು ಆಗಿದ್ದರೆ ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಇನ್ ಕೇಸ್ ಏನಾದರೂ ನೀವು ಹೌದು ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಅಲ್ಲಿ UDID ನಂಬರ್ ಅಂತ ಒಂದು ಕೇಳುತ್ತೆ, ಆ ನಂಬರನ್ನು ನೀವು ಕಂಪಲ್ಸರಿ ಎಂಟರ್ ಮಾಡಲೇಬೇಕು. ನೀವೇನಾದರೂ ಅಂಗವಿಕಲರ್ ಅಲ್ಲ ಅಂದರೆ ಇಲ್ಲ ಅಂತ ಕೊಡ್ಬೋದು. ಓಕೆ, ಇಲ್ಲ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅದು ಡಿಸ್ಪ್ಲೇ ಆಗ್ತಾ ಇದೆ. ಅದಾದಮೇಲೆ ನೀವು ನಿಮ್ಮ ಡಿಸ್ಟಿಕ್ಕು, ಹೋಮ್ ತಾಲೂಕು ಮತ್ತು ಪಿನ್ ಕೋಡನ್ನು ಎಂಟ್ರ್ ಮಾಡಬೇಕು. ಅಂದರೆ ನಿಮ್ಮ ಒಂದು ಮನೆ ಅಡ್ರೆಸ್, ಇದು ಮನೆ ಅಡ್ರೆಸ್ ಫಿಲ್ ಮಾಡಬೇಕು. ನೆಕ್ಸ್ಟ್ ಡಿಸ್ಟೆನ್ಸ್ ಫ್ರಮ್ ಪರ್ಮನೆಂಟ್ ಅಡ್ರೆಸ್ ಟು ಕಾಲೇಜ್ ಅಂತ ಕೇಳಿದ್ದಾರೆ. ಅಂದರೆ ಕಾಲೇಜಿಂದ ಮನೆಯಿಂದ ಕಾಲೇಜ್ಗೆ ಎಷ್ಟು ದೂರ ಇದೆ ಅಂತ, ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಅದನ್ನು ಕಿಲೋಮೀಟ್ರಲ್ಲಿ ನೀವು ಎಂಟ್ರ್ ಮಾಡಬೇಕು. ಎಲ್ರಿಗೂ ಗೊತ್ತಿರುತ್ತೆ ಎಷ್ಟು ದೂರ ಇದೆ ಅಂತ. ಗೊತ್ತಿಲ್ಲ ಅಂದರೆ ಯಾರನ್ನಾದ್ರೂ ಕೇಳಿ, ಅಟ್ಲೀಸ್ಟು ಕೇಳಿ ಆದರೂ ಕರೆಕ್ಟಾಗಿ ಎಂಟರ್ ಮಾಡಿ. ಓಕೆ, ಇದೆಲ್ಲ ಎಂಟ್ರ್ ಮಾಡಾದಮೇಲೆ ನೀವು ಅಲ್ಲಿ ಗ್ರೀನ್ ಬಟನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಮೇಲೆ ನೀವು ಮತ್ತೆ ಮೇಲೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಟೆಪ್ 2ಗೆ ರೀಡೈರೆಕ್ಟ್ ಆಗುತ್ತೆ ಅದು. ಸೊ ನೀವು ನೆಕ್ಸ್ಟು ಸ್ಟೆಪ್ 2ನ ಫಿಲ್ ಮಾಡ್ತಾ ಹೋಗಬೇಕು. ಸ್ಟೆಪ್ 2 ಅಲ್ಲಿ ಕಾಲೇಜು ಮತ್ತು ಹಾಸ್ಟೆಲ್ ಡೀಟೇಲ್ಸನ್ನು ಕೇಳಿದ್ದಾರೆ, ಅದನ್ನು ನೀವು ಫಿಲ್ ಮಾಡ್ತಾ ಹೋಗಬೇಕು. ಫಸ್ಟು ನೀವು ಆರ್ ಯು ಸ್ಟಡಿಂಗ್ ಇನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ಕರ್ನಾಟಕ ಅಂತ ಕೇಳಿದ್ದಾರೆ. ಅಂದರೆ ಕರ್ನಾಟಕದಿಂದ ಹೊರಗಡೆ ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ, ನೀವು ಹೊರಗಡೆ ಸ್ಟಡಿ ಮಾಡ್ತೀರಾ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಆಮೇಲೆ ನೀವು ಕಾಲೇಜ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಕಾಲೇಜ್ ತಾಲೂಕು, ಆಮೇಲೆ ಯೂನಿವರ್ಸಿಟಿ ಕೇಳಿದ್ದಾರೆ. ಯೂನಿವರ್ಸಿಟಿ ಯಾವುದಂದರೆ PUC, ಇದು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ. ನೀವು ಯಾವುದೇ ಯೂನಿವರ್ಸಿಟಿ, ಬೇರೆ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ PUC ಅದನ್ನೇ ನೀವು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಎಂಟರ್ SATS ID, ಡಿಪ್ಲೊಮೊ, ITI ಅಥವಾ PUC ಸ್ಟೂಡೆಂಟ್ಸು ನೀವೇನಾಗಿದೆ SSLC ಮಾರ್ಕ್ಸ್ ಕಾರ್ಡು ಅಥವಾ ನಿಮ್ಮ TC ಮೇಲೆ ಇರುತ್ತೆ ಇದು SATS ID. SATS ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ID ಅಂತ, ಒಂದು 9 ಡಿಜಿಟ್ ಇರುತ್ತೆ ಇದು. ಸೊ ಇದನ್ನ ನೀವು ನೋಡ್ಕೊಳ್ಳಿ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಇದು ಖಂಡಿತ ಇರುತ್ತೆ, ಅಥವಾ TC ಮೇಲೂ ಇರುತ್ತೆ. ಅದು ಎಂಟ್ರ್ ಮಾಡಿ ಆಮೇಲೆ ನೀವು ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ನೇಮ್ ಡಿಸ್ಪ್ಲೇ ಆಗುತ್ತೆ ಅಷ್ಟೇ, ಆಟೋಮೆಟಿಕ್ಕಾಗಿ ಅದೇ ಡಿಸ್ಪ್ಲೇ ಆಗುತ್ತೆ. ಸ್ಟೂಡೆಂಟ್ ನೇಮ್ ಅಂತ ಇದೆಯಲ್ಲ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ನೀವು ಇವಾಗ ಓದ್ತಾ ಇರೋ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು. ಪ್ರೆಸೆಂಟ್ ನೀವು ಓದ್ತಾ ಇರೋ ಕಾಲೇಜು, ಫಸ್ಟ್ PU ಅಡ್ಮಿಷನ್ ಆಗಿರ್ತೀರಲ್ಲ ಆ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿ, ನಿಧಾನಕ್ಕೆ ಸರ್ಚ್ ಮಾಡಿ, ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ. ಬೇರೆ ಬೇರೆ ಕಾಲೇಜೆಲ್ಲ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದೊಂದು ಲೆಟರು ಅಥವಾ ಒಂದೊಂದು ವರ್ಡ್ಸಲ್ಲಿ ಚೇಂಜ್ ಇರುತ್ತೆ ನಿಮ್ಮ ಕಾಲೇಜ್ಗೂ ಇನ್ನೊಂದು ಕಾಲೇಜ್ ನೇಮು. ಸೊ ನೋಡ್ಕೊಂಡು ಹುಷಾರಾಗಿ ಸೆಲೆಕ್ಟ್ ಮಾಡಿ. ಆಮೇಲೆ ಅಡ್ಮಿಷನ್ ಡೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಫಸ್ಟ್ PUC ಹಾಗೂ ಸೆಕೆಂಡ್ PUC ಫಸ್ಟ್ PUC ಸ್ಟಾರ್ಟ್ ಆಗಿರೋದು ಆಗಸ್ಟ್ 23ರಿಂದ. ಸೊ ಆ ಡೇಟ್ನ ಸೆಲೆಕ್ಟ್ ಮಾಡಿ. ಆಮೇಲೆ ನೀವು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಯಾವ ಕೋರ್ಸ್ ಅಂತ PCMB, PCMC, CEBA, EBA, CS ಈ ಥರ ಇರುತ್ತಲ್ಲ ಅದು. ಆಮೇಲೆ ಕೋರ್ಸ್ ಇಯರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ 2021. ಮೋಡ್ ಆಫ್ ಅಡ್ಮಿಷನ್ ಅದೊಂದೇ ಆಪ್ಷನ್ ಇರುತ್ತೆ, ಅದನ್ನೇ ಕ್ಲಿಕ್ ಮಾಡಿ. ಆಮೇಲೆ ಅಡ್ಮಿಷನ್ ಇಯರ್ 2021. ಪ್ರೀವಿಯಸ್ ಇಯರ್ ಪಾಸ್ಡ್ ಡೀಟೇಲ್ಸ್. ಇದೇನೆಂದರೆ ನೀವು ಇವಾಗ ಸಪೋಸ್ ಫಸ್ಟ್ PUC ಓದ್ತಾ ಇದ್ದೀರಾ ಅಂದರೆ ನಿಮ್ಮ 10th ಡೀಟೇಲ್ಸನ್ನು ಪ್ರೊವೈಡ್ ಮಾಡಬೇಕು. ನೀವು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀರಾ ಅಂದರೆ ನಿಮ್ಮ ಸೆಕೆಂಡ್ PU ಡೀಟೇಲ್ಸನ್ನು ಪ್ರೊವೈಡ್ ಮಾಡಬೇಕು. ಅಷ್ಟೇ ಇದರ ಅರ್ಥ, ಸಿಂಪಲ್ಲಾಗಿ. ನೆಕ್ಸ್ಟು ಕೋರ್ಸ್ ಡೀಟೇಲ್ಸನ್ನು ಕೇಳಿದ್ದಾರೆ, ಸೆಮಿಸ್ಟರ್ ಆರ್ ಆ್ಯನ್ಯುವಲ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಮಾರ್ಕ್ಸ್ ಆರ್ CGPA 10th ಆಲ್ಮೋಸ್ಟ್ ನೀವು ಮಾರ್ಕ್ಸೇ ಅಲ್ವಾ, ಮಾರ್ಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ. ಆಮೇಲೆ ವೆದರ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ PUC ಕ್ವಾಲಿಫೈಯಿಂಗ್ ಪ್ರೀವಿಯಸ್ ಇಯರ್ ಕ್ವಾಲಿಫೈಯಿಂಗ್ ಕೋರ್ಸ್ ಫ್ರಮ್ ಎನಿ ಯೂನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ, ಅಂದರೆ ಬೇರೆ ಕರ್ನಾಟಕದಿಂದ ಹೊರಗಡೆ ಓದಿದ್ದೀರಾ ಅಂತ ಕೇಳ್ತಿರೋದು. ಇಲ್ಲ, ಹೌದಾಗಿದ್ದರೆ ಹೌದು ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ನೀವು ಕರ್ನಾಟಕದಲ್ಲೇ ಓದಿದರೆ ಕರ್ನಾಟಕನೇ ಅಂತ ಸೆಲೆಕ್ಟ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಇಷ್ಟನ್ನು ನೀವು ಈಗ ಫಿಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಫಿಲ್ ಮಾಡೋದು ಅಂತ ನಾನು ಹೇಳ್ತೀನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ಪು. ಫಸ್ಟು ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ತಾಲೂಕನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಯೂನಿವರ್ಸಿಟಿ, ಆವಾಗಲೇ ಹೇಳಿದ್ನಲ್ಲ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ PUC ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ನೀವು ಪ್ರೆಸೆಂಟ್ ಓದ್ತಾ ಇರೋ ಕಾಲೇಜನ್ನು ಸೆಲೆಕ್ಟ್ ಮಾಡಿ. ಪ್ರೀವಿಯಸ್ ಇಯರ್ ಕಾಲೇಜ್ ಅಂತ ಕೇಳಿದ್ದಾರೆ, ಅದಕ್ಕೆ ನೀವು SSLC ಅಂತ ಹಾಕಿ ಅಲ್ಲಿ ಸ್ಕ್ರಾಲ್ ಮಾಡ್ಕೊಂಡ್ರೆ ಲಾಸ್ಟಲ್ಲಿ ಆಪ್ಷನ್ ಇರುತ್ತೆ ನಿಮಗೆ. ಆಮೇಲೆ ಅಲ್ಲಿ ಯೂನಿವರ್ಸಿಟಿ ಕೇಳಿದ್ರಲ್ಲ ಅಲ್ಲೂ ಕೂಡ ನೀವು SSLC ಅಂತಲೇ ಹಾಕಬೇಕು. ಕಾಲೇಜ್ ಅಂತ ಕೇಳಿದಾರಲ್ಲ ಅಲ್ಲೂ ಕೂಡ ನೀವು SSLCನೇ ಹಾಕಬೇಕು. ಪ್ಲೀಸ್ ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಕೋರ್ಸ್ ಅಂತ ಕೇಳಿದ್ದಾರೆ, ಕೋರ್ಸಲ್ಲೂ ಕೂಡ ನೀವು SSLC ಅಂತಲೇ ಹಾಕಬೇಕು. ಒಂದೇ ಆಪ್ಷನ್ ಇರುತ್ತೆ ಅದು. ನೆಕ್ಸ್ಟ್ ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಡಿಸಿಪ್ಲಿನ್ ಅಂತ ಕೇಳಿದ್ದಾರೆ, ಪ್ರೀವಿಯಸ್ ಇಯರ್ ಡಿಸಿಪ್ಲಿನ್ ಕೂಡ SSLC ಅಂತಲೇ ಹಾಕಬೇಕು. ಸೆಲೆಕ್ಟ್ ಪ್ರೀವಿಯಸ್ ಕೋರ್ಸ್ ಇಯರ್ ಫಸ್ಟ್ ಅಂತ ಹಾಕಿ, ಇರೋದೇ ಒಂದು ಆಪ್ಷನಲ್ಲಿ. ಎಂಟರ್ ಪ್ರೀವಿಯಸ್ ಇಯರ್ ರಿಜಿಸ್ಟ್ರೇಷನ್ ನಂಬರ್, ಅಂದರೆ ನಿಮ್ಮ 10th ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ ಇದು. ಈ ಎಕ್ಸಾಮ್ ಬರೆಯುವಾಗ ಹಾಲ್ ಟಿಕೆಟ್ ಮೇಲೆ ಕೊಟ್ಟಿರ್ತಾರಲ್ಲ ಅದು. ಅದಾದಮೇಲೆ ಪ್ರೀವಿಯಸ್ ಪಾಸ್ ಇಯರ್ ಅಂತ ಕೇಳಿದ್ದಾರೆ, ಅಂದರೆ ನೀವು 10th ಯಾವ ವರ್ಷದಲ್ಲಿ ಪಾಸ್ ಮಾಡಿದ್ದೀರಾ ಅಂತ ಆ ಒಂದು ಇಯರ್ನ ಎಂಟರ್ ಮಾಡಬೇಕಾಗುತ್ತೆ. ನೀವು ಈ ವರ್ಷ ಪಾಸ್ ಮಾಡಿದರೆ 2021 ಅಂತ ಹಾಕಿ. ಆಮೇಲೆ ನಂಬರ್ ಆಫ್ ಇಯರ್ ಸ್ಟಡಿಡ್ ಇನ್ ದ ಸೆಲೆಕ್ಟೆಡ್ ಯೂನಿವರ್ಸಿಟಿ ಕಾಲೇಜ್ ಆ್ಯಂಡ್ ಕೋರ್ಸ್, ಅಂದರೆ ನೀವು ಆ ಒಂದು ಸ್ಕೂಲಲ್ಲಿ ಎಷ್ಟು ವರ್ಷ ಓದಿದ್ದೀರಾ ಅಂತ ಕೇಳಿದ್ದಾರೆ. ಎಷ್ಟು ವರ್ಷ ಓದಿರೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ ಆರ್ ಫೇಲ್ ಅಂತ ಕೇಳಿದ್ದಾರೆ, ಪಾಸ್ ಆಗಿರೋರು ಪಾಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಫೇಲ್ ಆಗಿರೋರು ಫೇಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಮೋಟೆಡ್ ಅಂತ ಕೇಳಿದ್ದಾರೆ, ಅಂದರೆ ನೀವು ನೆಕ್ಸ್ಟ್ಗೆ ಪ್ರೊಮೋಟ್ ಆಗಿದ್ದೀರೋ ಇಲ್ವೋ ಅಂತ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ಕೇಳಿದ್ದಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ 10th ಮಕ್ಕಳು ಈ ವರ್ಷ ಪ್ರತಿ ವರ್ಷ ನೀವು 625 ಎಕ್ಸಾಮ್ ಬರೆಯೋದು, ಸೊ 625 ಎಂಟರ್ ಮಾಡಿ. ಟೋಟಲ್ ಮಾರ್ಕ್ಸ್ ಆಪ್ಟೆಂಡ್ ಅಂದರೆ ನೀವು 625ಗೆ ಎಷ್ಟು ತೆಗೆದಿದ್ದೀರಾ ಅಂತ, 450, 500, 550 ಈ ಥರ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಷ್ಟೇ, ನಿಮಗೆ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ಲಾಸ್ಟಲ್ಲಿ SSLC ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಅಂದರೆ ನಿಮ್ಮ ಒಂದು ಕೋರ್ಸ್ ಕೇಳಿದ್ದಾರೆ ಇಲ್ಲಿ, ಇಷ್ಟೊಂದು ಕೋರ್ಸಸ್ ಇದೆಯಾ, ತುಂಬಾ ಇದೆ ಕೋರ್ಸಸ್ಸು. ನಿಧಾನಕ್ಕೆ ಸರ್ಚ್ ಮಾಡ್ಕೊಂಡು ನೋಡಿ. SSLC ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಕೋರ್ಸ್ ಫಸ್ಟು. ಎಂಟರ್ ಪ್ರೀವಿಯಸ್ ಇಯರ್ ಪರ್ಸಂಟೇಜ್, ಅಂದರೆ ನೀವು 10th ಎಷ್ಟು ಪರ್ಸಂಟೇಜ್ ತೆಗೆದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ, ಆ ಒಂದು ಪರ್ಸಂಟೇಜ್ನ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ಸೆಲೆಕ್ಟ್ ಪ್ರೀವಿಯಸ್ ಇಯರ್ ಕೋರ್ಸ್ ಕಂಪ್ಲೀಷನ್ ಇಯರ್, ಅಂದರೆ ಯಾವ ಒಂದು ಇಯರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ. 2021 ಅದು ಇಯರ್ ಆರ್ಡರ್ ವೈಸ್ ಇರೋಲ್ಲ ನೋಡ್ಕೊಳ್ಳಿ, ಆ 2021 ಸೆಂಟ್ರಲ್ ಇರುತ್ತೆ. ಆಮೇಲೆ RU ನಾಶಲ್ ಅಂತ ಕೇಳಿದ್ದಾರೆ, ಅಂತ ಕೊಡಿ. ಇದು ಎರರ್ ಯಾಕೆ ಬರ್ತಾ ಇದೆಯಪ್ಪ ಅಂದರೆ ನೀವು ಪರ್ಸಂಟೇಜಲ್ಲಿ ಏನು ಮಾಡಿರ್ತೀರಾ 80.5, 70.5, 75.5 ಈ ಥರ ಕೊಡೋಂಗಿಲ್ಲ, ಜಸ್ಟ್ ಬರೀ ಇಂಟೀಜರ್ ಮಾತ್ರ ಕೊಡಬೇಕು. 80.5 ಬಂದಿರಲಿ 80 ಅಂತಲೇ ಕೊಡಿ, 90.5 ಬಂದಿರಲಿ 90 ಅಂತಲೇ ಕೊಡಿ, 89.5 ಬಂದಿದ್ರು 90 ಅಂತಲೇ ಕೊಡಿ. ಮತ್ತು ನೀವು ಒಂದು ಸತಿ ಚೆಕ್ ಮಾಡ್ಕೋಬೋದು ನಿಮ್ಮ ಡೀಟೇಲ್ಸ್ನೆಲ್ಲ. ನಿಮಗೆ ಇನ್ ಕೇಸ್ ಎಲ್ಲರೂ ರಾಂಗ್ ಮಾಡಿದರೆ ಅಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ, ಗ್ರೀನ್ ಕಲರ್ ಬಟನ್ ಇದೆಯಲ್ಲ ಅದು ಎಡಿಟು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ನು ಈ ಅಟೆಸ್ಟೇಷನ್ ಡೀಟೇಲ್ಸು, ಇದು ಫಸ್ಟ್ PU ಸೆಕೆಂಡ್ PU ಡಿಪ್ಲೊಮೋದವ್ರಿಗೆ ITIಗೆ ಅಪ್ಲಿಕೇಬಲ್ ಆಗಲ್ಲ, ಸೊ ನೀವು ತಲೆ ಕೆಡಿಸ್ಕೋಬೇಡಿ. ನೋಡ್ಬೋದು ನೀವು ಸ್ಟೆಪ್ 3 ಗ್ರೀನ್ ಕಲರ್ ಬಂದಿದೆ. ಗ್ರೀನ್ ಕಲರ್ ಬಂದಿದೆ ಅಂದರೆ ಅದರ ಅರ್ಥ ಆ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ಅಂತ. ಕಂಪ್ಲೀಟ್ ಆಗಿದ್ರೆ ಮಾತ್ರ ಗ್ರೀನ್ ಕಲರ್ ಬರೋದು. ನೆಕ್ಸ್ಟ್ ಸ್ಟೆಪ್ 4 ಮೇಲೆ ಕ್ಲಿಕ್ ಮಾಡಿ. ಸ್ಟೆಪ್ 4ಅಲ್ಲಿ ಏನು ಕೇಳಿದ್ದಾರೆ ಅಂದರೆ
ಇಲ್ಲಿ ಆ್ಯಕ್ಚುಲಿ ಏನು ಫಿಲ್ ಮಾಡೋದಿರಲ್ಲ. ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಡಿಕ್ಲರೇಷನ್ ಬಾಕ್ಸ್ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಓಕೆ, ನೋಡಿದ್ರಲ್ಲ ಈಗ ಅಪ್ಲೈ ಮಾಡೋದಂತ, ತುಂಬಾ ಸಿಂಪಲ್ ಇದು. ಸೊ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮಗೆ ಬ್ಯಾಂಕ್ ಅಕೌಂಟ್ ಇರಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಅಂತೂ ಕಂಪಲ್ಸರಿ ಲಿಂಕ್ ಆಗಿರಲೇಬೇಕಾಗುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನಿಮ್ಗೆ ಅಮೌಂಟ್ ಬರೋದು, ಇಲ್ಲಾಂದ್ರೆ ಅಮೌಂಟ್ ಬರಲ್ಲ. ಸೊ ಯಾರ್ಯಾರು ಅಕೌಂಟ್ ಮಾಡಿಸಿಲ್ಲ ಓಪನ್ ಮಾಡಿಸ್ಕೊಳ್ಳಿ. ಯಾರ್ಯಾರು ಅಕೌಂಟ್ ಓಪನ್ ಮಾಡಿಸಿದ್ರು ಆಧಾರ್ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋದಂತ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕಲ್ಲಿ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.